ಓಂ ಶ್ರೀ ಗುರುಭ್ಯೋ ನಮಃ. ಪ್ರತಿ ವ್ಯಕ್ತಿ ಅಲ್ಪ ಸ್ವಲ್ಪ ಅಪಚಾರಗಳನ್ನು ಮಾಡಿದ್ದರಿಂದ ಪ್ರಸ್ತುತ ಈಗಿನ ಜನ್ಮದಲ್ಲಿ ಆ ಕೆಟ್ಟ ಕರ್ಮಗಳನ್ನು ಅನುಭವಿಸದೆ ಬೇರೆ ವಿಧಿ ಇಲ್ಲ. ಆದ್ದರಿಂದ ವ್ಯಕ್ತಿ ತನ್ನ ಜೀವನ ಸುಖವಾಗಿ ಸಾಗಬೇಕೆಂದುಕೊಂಡರೆ ಸ್ವಲ್ಪ ಪರಿಹಾರ ಮಾಡದೆ ತಪ್ಪಿದ್ದಲ್ಲ. ನಿಮಗೆ ನಿಮ್ಮ ಜನ್ಮಜಾತಕದ ಪ್ರಕಾರ ಗುರುದಶೆ ನಡೆಯುತ್ತಿದ್ದು ಯಾವ ಭುಕ್ತಿಯಲ್ಲಿ ಅಶುಭ ಸಂಭವಿಸಿದರೆ ಆ ಭುಕ್ತಿಯಲ್ಲಿ ಪರಿಹಾರ ಕ್ರಮವನ್ನು ಆಚರಿಸಬೇಕು. ಗುರುದಶೆಯಲ್ಲಿ ಗುರುಭುಕ್ತಿ ನಡೆಯುತ್ತಿದ್ದರೆ ಶಿವ ಸಹಸ್ರನಾಮ ಪಾರಾಯಣ ಮಾಡಿಸಬೇಕು. ಗುರುದಶೆಯಲ್ಲಿ ಶನಿ ಭುಕ್ತಿ ನಡೆಯುತ್ತಿದ್ದರೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಸಬೇಕು. ಗುರುದಶೆಯಲ್ಲಿ ಬುಧ ಭುಕ್ತಿ ನಡೆಯುತ್ತಿದ್ದರೆ ಬೆಳ್ಳಿಯಿಂದ ಲಕ್ಷ್ಮೀನಾರಾಯಣ ಪ್ರತಿಮೆ ಮಾಡಿಸಿ ದಾನ ಮಾಡಬೇಕು. ವಿಷ್ಣು ಸಹಸ್ರನಾಮ ಮಾಡಿಸಿ ಬುಧನ ವಸ್ತುಗಳನ್ನು ದಾನ ಮಾಡಬೇಕು. ಗುರುದಶೆಯಲ್ಲಿ ಕೇತು ಭುಕ್ತಿ ನಡೆಯುತ್ತಿದ್ದರೆ ಮೃತ್ಯುಂಜಯ ಜಪ, ದುರ್ಗಾ ಸ್ತೋತ್ರ ಮಾಡಿಸಬೇಕು. ಗುರುದಶೆಯಲ್ಲಿ ಶುಕ್ರ ಭುಕ್ತಿ ನಡೆಯುತ್ತಿದ್ದರೆ ದುರ್ಗಾ, ಮಹಾಲಕ್ಷ್ಮಿ, ಬೃಹಸ್ಪತಿ ಮಂತ್ರಗಳ ಜಪ ಮಾಡಿಸಬೇಕು. ಗುರುದಶೆಯಲ್ಲಿ ರವಿ ಭುಕ್ತಿ ನಡೆಯುತ್ತಿದ್ದರೆ ಅರುಣ ಮಂತ್ರ ಯುಕ್ತ ಸೂರ್ಯ ನಮಸ್ಕಾರ ಮಾಡಿಸಬೇಕು. ಗುರುದಶೆಯಲ್ಲಿ ಚಂದ್ರ ಭುಕ್ತಿ ನಡೆಯುತ್ತಿದ್ದರೆ ಲಕ್ಷ್ಮಿ ಮಂತ್ರ ಜಪ ಮಾಡಿಸಬೇಕು. ಗುರುದಶೆಯಲ್ಲಿ ಕುಜ ಭುಕ್ತಿ ನಡೆಯುತ್ತಿದ್ದರೆ ಸ್ಕಂದ ಜಪ, ಕುಜನ ವಸ್ತುಗಳ ದಾನ ಮಾಡಬೇಕು. ಗುರುದಶೆಯಲ್ಲಿ ರಾಹು ಭುಕ್ತಿ ನಡೆಯುತ್ತಿದ್ದರೆ ಬೆಳ್ಳಿ ಪ್ರತಿಮೆಯಿಂದ ಮಾಡಿದ ಮೇಕೆ ದಾನ ಮಾಡಿಸಿ ಮೃತ್ಯುಂಜಯ ಜಪ ಮಾಡಿಸಬೇಕು. ಹೀಗೆ ಪರಿಹಾರ ಕ್ರಮವನ್ನು ಆಚರಣೆ ಮಾಡಿದರೆ ಅಶುಭ ಫಲದಿಂದ ಮುಕ್ತರಾಗಿ ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು. ಸರ್ವೇ ಜನ ಸುಖಿನೋ ಭವಂತು.